ಇದೀಗ ಕೆಆರ್ ಮಾರ್ಕೆಟ್ ನಿಂದ ವಿಜಯ್ ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಬೆಳಗಾವಿಯಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅನಿಲ್, ಬೆಳಗಾವಿಯಲ್ಲಿ ಈ ಮುಷ್ಕರದ ಬಿಸಿ ಯಾವ ಮಟ್ಟಿಗೆ ತಡ್ತಾ ಇದೆ? ಹೌದು ನಯನ, 3 ರಾಜ್ಯಗಳ ಸಂಪರ್ಕಗೊಂಡಿ ಬೆಳಗಾವಿ, ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ 3 ರಾಜ್ಯಗಳ ಸಂಪರ್ಕಗೊಂಡಿ ಬೆಳಗಾವಿ. ಹೀಗಾಗಿ ಬೆಳಗಾವಿಗೆ ಸಾರಿಗೆ ನೌಕರರು ನಡೆಸತಕ್ಕಂತಹ ಮುಷ್ಕರ ನಡೆದಿದೆ. ಆ ಥರ ಎಫೆಕ್ಟ್ ಸಂಪೂರ್ಣವಾಗಿ ತಟ್ಟಿದೆ. ಯಾಕಂತಂದರೆ ಸುಮಾರು ಕೇವಲ ಬೆಳವಣಿಗೆ ಬಸ್ಗಳು ಮಾತ್ರ, ಅಂದರೆ ರಾತ್ರಿ ಕಾರ್ಯಾಚರಣೆ ಮಾಡ್ತಕ್ಕಂಥ ಬಸ್ಗಳು ಮಾತ್ರ ಈಗ ಬೆಳಗಿನ ಜಾವ ಓಡಾಡ್ತಿರುವಂಥದ್ದು. ಬದಲಾಗಿ ಉಳಿಕಿದ ಬೆಳಗಾವಿ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಎರಡೂ ಭಾಗಗಳಲ್ಲೂ ಕೂಡ ಈಗ ಬಸ್ ಸಂಚಾರ ಕಾರ್ಯಾಚರಣೆ ಕೂಡ ಸ್ಥಗಿತವಾಗಿರುವಂಥದ್ದು. ಕೇವಲ ಬೆಳಗಾವಿಯಿಂದ ರಾಜ್ಯಗಳಿಗೆ ಮಾತ್ರ ಬಸ್ಗಳ ಕಾರ್ಯಾಚರಣೆ ಆಗಲ್ಲ. ಅಲ್ಲದೆ ನೆರೆಯ ಗೋವಾ ಹಾಗೂ ಮಹಾರಾಷ್ಟ್ರಗಳಿಗೂ ಕೂಡ 500ಕ್ಕೂ ಅಧಿಕ ಬಸ್ಗಳು ನಿತ್ಯ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾವೆ. ಹೀಗಾಗಿ ಈ ಎಲ್ಲ ನೆರೆ ರಾಜ್ಯಗಳ ಕಾರ್ಯಾಚರಣೆ ಬಂದಿದೆ. ಅದ್ರ ಜೊತೆ ಬೆಳಗಾವಿಯಿಂದ ಬೇರೆ ನಗರಗಳಿಗೆ ಹೋಗ್ತಕ್ಕಂಥ ಬಸ್ಗಳ ಕಾರ್ಯಾಚರಣೆ ಕೂಡ ಸ್ಥಗಿತವಾಗಿರುವಂಥ. ಹೀಗಾಗಿ ಸಹಜವಾಗಿ ಪ್ರಯಾಣಿಕರು ಕೂಡ ಪರದಾಡ್ತಕ್ಕಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಬೆಳಗಾವಿಯ ವಿಭಾಗದಲ್ಲೇ ಕೂಡ ಸುಮಾರು 60 ಬಸ್ಗಳ ಬೇರೆ ಬೇರೆ ಭಾಗಗಳಿಗೆ ಕಾರ್ಯಾಚರಣೆ ಮಾಡ್ತಿದ್ವು. ಅದ್ರ ಜೊತೆಗೆ ಚಿಕ್ಕೋಡಿ 500ಕ್ಕೂ ಅಧಿಕ ಬಸ್ಗಳು ಕೂಡ ಕಾರ್ಯಾಚರಣೆ ಮಾಡ್ತಿದ್ವು. ನಿನ್ನೆ ಅಷ್ಟೇ ಎಲ್ಲ ಸಾರಿಗೆ ನೌಕರರು ಕೂಡ ಸಭೆಯನ್ನು ಮಾಡಿ ರಾತ್ರಿ ಕೆಲಸ ಮುಗಿಸ್ಕೊಂಡು ಹೋದವರು ಹೊಳ್ಳಿ ಬಂದಿಲ್ಲ. ಹೀಗಾಗಿ ನಾವೀಗ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ರಾತ್ರಿ ಬಂದ ಬಸ್ಗಳು ಏನು ನಿಂತಿದ್ವು ಅವೆಲ್ಲ ಕೂಡ ಯಾರು ಕೂಡ ಸಿಬ್ಬಂದಿ ಕೂಡ ಕರ್ತವ್ಯಕ್ಕೆ ಬಂದಿಲ್ಲ. ಹೀಗಾಗಿ ಸಹಜವಾಗಿ ಪ್ರಯಾಣಿಕರು ಕೂಡ ಪರದಾಡ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಬೆಳಗಿನ ಜಾವ ಬೇರೆ ಬೇರೆ ಕಾರ್ಯಗಳಿಗೆ ಕೂಡ ಹೋಗ್ತಿರ್ತಾರೆ. ಅದ್ರ ಜೊತೆಗೆ ಬೆಳಗಾವಿಯಿಂದ ಬೇರೆ ಬೇರೆ ಬಾಗಲಕೋಟೆ, ವಿಜಯಪುರಕ್ಕೆ ಮೆಡಿಕಲ್ ಕಾಲೇಜ್ಗಳಾಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜುಗಳಾಗಿರ್ಬೋದು, ಹೀಗೆ ಅಲ್ಲಿ ಹೋಗ್ತಕ್ಕಂಥ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ಕೂಡ ಈಗ ಬಸ್ ಇಲ್ಲದೆ ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಅವ್ರ ತಂದೆ ಮಗಳು ಇಬ್ಬರು ಕೂಡ ಬಂದಿದ್ದಾರೆ. ಮಗಳು ಬಾಗಲಕೋಟೆ ಡೆಂಟಲ್ ಕಾಲೇಜ್ನಲ್ಲಿ ಕೂಡ ವ್ಯಾಸಂಗ ಮಾಡ್ತಿದ್ದಾರೆ. ಬೆಳಗಿನ ಜಾವ ಅವರನ್ನ ಬಿಡೋಕೆ ಅಂತ ತಂದೆಗೆ ಬಂದಿರುವಂಥದ್ದು. ಆದರೆ ಬಸ್ ಇಲ್ಲದ ಹಿನ್ನೆಲೆಯಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಕಾಲ ಕಳೀತಕ್ಕಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಏನು ಮುನ್ನೆಚ್ಚರಿಕೆ ಕ್ರಮವಾಗಿ ಮಾರ್ಕೆಟ್ ಠಾಣೆ ACP ಹಾಗೂ ಕ್ರೈಮ್ ACP ಇಬ್ಬರು ಕೂಡ ಈಗ ಬೆಳಗಾವಿಯ ಬಸ್ ನಿಲ್ದಾಣಕ್ಕೆ ಕೂಡ ಬಂದಿರುವಂಥದ್ದು. ಹೀಗಾಗಿ ಇಲ್ಲಿನ ಸಾರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲ ಚಾಲಕರನ್ನು ಕೂಡ ಮನವೊಲಿಸುವ ಯತ್ನವನ್ನು ಮಾಡ್ತಿದ್ದಾರೆ. ಆದರೂ ಕೂಡ ಯಾವುದೇ ಸಿಬ್ಬಂದಿ ಕೂಡ ಇಲ್ಲಿ ಬರ್ತಾರೆ. ನಮ್ಮ ಜೊತೆಗೆ ಬೆಳಗಾವಿ KSRTC DC ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಈ ಬೆಳಗಿನ ಜಾವ ಯಾವ ಬಸ್ಗಳು ಕಾರ್ಯಾಚರಣೆ ಮಾಡ್ತಾ ಇಲ್ಲ? ಬೆಳಗ್ಗೆಯಿಂದ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 6-6:30ಗೆ ಹೋಗುವಂಥ ಬಸ್ಗಳು ಒಂದೊಂದಾಗಿ ಡಿಪೋಯಿಂದನೂ ಬರ್ತಾ ಇದ್ದಾವೆ. ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಹಾಲ್ಟ್ ಇರೋದು ಒಂದು 60 ಬಸ್ ಇತ್ತು. ಬೇರೆ ಬೇರೆ ಗೋಕಾಕ್ ಇರ್ಬೋದು, ಬೈಲಹೊಂಗಲ, ಧಾರವಾಡ, ಬಾಗಲಕೋಟೆ, ಬಾದಾಮಿ, ಈ ಕಡೆ ಚಿಕ್ಕೋಡಿ ಕಡೆ ಎಲ್ಲ ಬಸ್ಗಳನ್ನು ಇಲ್ಲಿ ಬೆಳಗ್ಗೆ ಬಸ್ ಸ್ಟ್ಯಾಂಡ್ನಲ್ಲಿರೋದನ್ನು 5:30-6 ಗಂಟೆಯಿಂದ ಆಪ್ರೇಟ್ ಆಗಿದೆ. ಈಗ ಡಿಪೋಯಿಂದನೂ 6-6:30ಗೆ ಬರ್ತಾ ಇದೆ. ಇನ್ಮೇಲೆ ಮುಂದೆ 7 ಗಂಟೆವರೆಗೆ ನಮಗೆ ಎಷ್ಟು ಹೋಗಬೇಕು, ಎಷ್ಟು ಹೋಗಿಲ್ಲ ಅನ್ನೋದು ನಮಗೆ 7 ಗಂಟೆವರೆಗೂ ಗೊತ್ತಾಗುತ್ತೆ. ಅಂದರೆ ಸರ್, ಈಗ ನೀವು ಸಿಬ್ಬಂದಿಯನ್ನು ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದ್ದೀರಿ, ಆದರೂ ಕೂಡ ಬರ್ತಾ ಇಲ್ಲ. ನಮಗೆ ಸಿಬ್ಬಂದಿಗಳು ಈಗ ಹೇಳಿದ್ನಲ್ಲ, ಈಗ ಇಟ್ ಈಸ್ ಟು ಅರ್ಲಿ. ಅದು 7 ಗಂಟೆವರೆಗೂ ನಮಗೆ ಎಷ್ಟು ಪ್ರಮಾಣದಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಡ್ಯೂಟಿಗೆ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈಗ 6-6:15ಗೆ ಬರೋ ಬಸ್ಗಳು ಬಂದು ಹೋಗ್ತಾ ಇದೆ. ನೈನಾ, ಇದು ಬೆಳಗಾವಿ KSRTC DC ಅವರು ಹೇಳ್ತಿರುವಂಥದ್ದು. ಆದರೆ ಸುಮಾರು 5,000ಕ್ಕೂ ಅಧಿಕ ಏನು ಸಿಬ್ಬಂದಿ ಏನಿದ್ದಾರೆ ಬೆಳಗಾವಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಯಾರೂ ಕೂಡ ಕರ್ತವ್ಯಕ್ಕೆ ಬಂದಿಲ್ಲ. ರಾತ್ರಿ ಕಾರ್ಯಾಚರಣೆ ಮಾಡಿದ ಸಿಬ್ಬಂದಿಗಳು ಮಾತ್ರ ಕರ್ತವ್ಯಕ್ಕೆ ಬಂದಿದ್ದಾರೆ. ಸುತ್ತಮುತ್ತ ಪ್ರದೇಶಗಳಿಗೆ ಕೇವಲ ಬೆಳವಣಿಗೆ ಮಾತ್ರ ಬಸ್ಗಳು ಮಾತ್ರ ಈಗ ಕಾರ್ಯಾಚರಣೆಯನ್ನು ಮಾಡ್ತಿರುವಂಥದ್ದು. ಓಕೆ ಅನಿಲ್, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.